ನೋಡಿ ಫೈನಲಿ ವರ್ಷಾನುಗಟ್ಲೆಯಿಂದ ನೀವು ಟ್ರೈ ಮಾಡ್ತಿರ್ಬೋದು ಟ್ರೇಡಿಂಗ್ ಮಾಡೋಕ್ಕೆ, ಬಟ್ ನಿಮ್ಮ ಕೈಲಿ ಆಗದೇ ಇರ್ಬೋದು. ಇದೊಂದು ಲಾಸ್ಟ್ ಟೈಮ್ ಟ್ರೈ ಮಾಡಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಫ್ರೀಯಾಗಿ ಈ ಸ್ಟ್ರಾಟಜಿ ಕೊಡ್ತೀನಿ. ಇದರ ವ್ಯಾಲ್ಯೂ ಬಂದ್ಬಿಟ್ಟು 9555. ಬಟ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. 10 ಟ್ರೇಡ್ ಮಾಡಿ ನೀವು ಪ್ರಾಫಿಟಬಲ್ ಅನಿಸ್ತು, ಹೌದು ನಾನು ಅರ್ಮನಿ ಬ್ರೋ ಕಡೆಯಿಂದ ನಾನು ಕಲ್ತಿದ್ದೀನಿ, ರಿಯಲ್ ಟ್ರೇಡಿಂಗ್ ಕಲ್ತಿದ್ದೀನಿ ಅಂತ ಅನಿಸಿದ್ರೆ ಮಾತ್ರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ಬೋದು. ಇಲ್ಲಾಂದರೆ ಪೇ ಮಾಡೋಕ್ಕೆ ಹೋಗಬೇಡಿ. ಅದೇನಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅರ್ಮನಿ ಬ್ರೋ ಚಾನಲ್. ಇವತ್ತು ಜುಲೈ 16. ಸೊ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋಸಲ್ಲಿ 30 ಡೇಸ್ ನಂದು ಪೇನಲ್ ಕೂಡ ತೋರಿಸಿದ್ದೆ ಯಾವ ರೀತಿ ಮಾಡಿದ್ದೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನನಗೆ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಏನು ಎಕ್ಸಿಕ್ಯೂಟ್ ಮಾಡ್ತೀನಿ, ಅದ್ರ ಮೇಲೆ ನನ್ನ ಐಡಿಯಾನ ಒಂದು ಸ್ಟ್ರಾಟಜಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಫ್ರೀಯಾಗಿ ಯಾರ್ಯಾರು ನಮ್ಮ ಲಿಂಕಿಂದ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿದ್ರ ಅವರೆಲ್ರಿಗೂ ನಾನು ಆಲ್ರೆಡಿ ಮೇಲ್ ಮಾಡಿದ್ದೀನಿ. ಯಾರ್ಯಾರು ಸಿಕ್ಕಿಲ್ಲ ಅಂದರೆ ನಿಮ್ಮ ಡೆಲ್ಟಾ ಎಕ್ಸ್ಚೇಂಜ್ ಒಂದು ದಿವಸ ಟ್ರೇಡ್ ಮಾಡಿರೋದು ಹಾಗೆ ಯೂಸರ್ ಐ ಡಿ ಮೇಲ್ ಮಾಡಿ ನಿಮಗೆ ಸಿಗುತ್ತೆ. ಇಲ್ಲ ನಾವು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಲ್ಲ ಅಂತಂದರೆ ಇದ್ರ ವ್ಯಾಲ್ಯೂ 4999. ಆಲ್ರೆಡಿ ಇದೆ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಇದೆ ಅಂದರೆ ಒಂದು ಸಲ ಇಮೇಲ್ ಮಾಡಿ ಯೂಸರ್ ಐ ಡಿ, ಲೆಟ್ ಸಿ. ಓಕೆ, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮಿನಿಮಮ್ 10 ಟ್ರೇಡ್ ತೊಗೊಳ್ಳಿ. 10 ಟ್ರೇಡಲ್ಲಿ ಜಸ್ಟ್ 2 ಟ್ರೇಡು ನಿಮ್ಮ ಕಡೆ ಆದರೆ ಸಾಕು, 8 ಲಾಸ್ ಆದರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ ಆ ಸ್ಟ್ರಾಟಜಿಯಲ್ಲಿ. ಸೊ 2 ಪ್ರಾಫಿಟ್ ಆದರೆ ಸಾಕು, ನೀವು ಪ್ರಾಫಿಟ್ ಇರ್ತೀರ ಅಂತ ವರ್ಸ್ಟ್ ಕೇಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಇಮ್ಯಾಜಿನ್ 2 ಟ್ರೇಡು ನೀವು ಗ್ರೀನ್ ಆದರೂ ಸಹ ನಿಮ್ಮ ಪಿ ಎಂಡ್ ಎಲ್ಲೋ ನೀವು ಓವರಾಲ್ ಡಬಲ್ ಪ್ರಾಫಿಟಲ್ಲಿ ಇರ್ತೀರಿ ಅಂತ ಹೇಳಿದ್ದೀನಿ. ಅದೆಂಥ ಸ್ಟ್ರಾಟಜಿ ಅಂತ ಯಾರ್ಯಾರು ತೊಗೊಂಡಿದ್ರೆ ಅವರಿಗೆ ಗೊತ್ತು. 10 ಟ್ರೇಡಲ್ಲಿ 10 ಟ್ರೇಡ್ ಮಾಡಿ ಮಿನಿಮಮ್, ನಾವು ಕರೆಕ್ಟು ರೂಲ್ಸ್ ಫಾಲೋ ಮಾಡಿ ಮಿನಿಮಮ್ 2 ಪ್ರಾಫಿಟ್ ಮಾಡಿದ್ರೆ ಸಾಕು, ಓವರಾಲ್ ನೀವು ಗುಡ್ ಟ್ರೇಡರ್ ಆಗ್ತೀರಾ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಓಕೆ, ಸೊ ಅದೇ ರೀತಿ ಭಾಳಷ್ಟು ಜನ ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ, ಹಾಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ, ಹೌದಾ? ಸೊ ಸೆನ್ಸೆಕ್ಸಲ್ಲಿ ಒಂದು ಒಳ್ಳೆ ಸ್ಟ್ರಾಟಜಿ ಇದೆ. ಯಾಕಪ್ಪ ಅಂದರೆ ಇದಕ್ಕೆ ಹೈ ವಾಲ್ಯೂಮ್ ಇರಬೇಕು. ಬ್ಯಾಂಕ್ ನಿಫ್ಟಿ ಸಹ ಇದು ವರ್ಕ್ ಆಗುತ್ತೆ, ಬಟ್ ಬ್ಯಾಂಕ್ ನಿಫ್ಟಿ ಪ್ರೀಮಿಯಮ್ಸು ತುಂಬ ಕಾಸ್ಟ್ಲಿ ಇದೆ. ಸೊ ವೀಕ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸಲ್ಲಿ ಇರೋದ್ರಿಂದ ಹೈ ವಾಲೆಟಲ್ ಆಗೋದ್ರಿಂದ ಇದರಲ್ಲಿ ಡೆಫಿನೆಟ್ಲಿ ನೀವು ಒಳ್ಳೆ ಟ್ರೇಡರ್ ಆಗ್ತೀರಾ. ಓಕೆ, ನಾನು ಹೇಳೋದಿಷ್ಟೇ, ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡೋ ಸ್ಟ್ರಾಟಜಿಗೆ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 9555. ಬಟ್ ವೇಟ್ ಎ ಮಿನಿಟ್, ಇಷ್ಟೊಂದು ಯಾರಪ್ಪ ಕೊಡ್ತಾರೆ ಅಂತ ಹೇಳ್ತೀರಾ, ಬಟ್ ಬೇರೆ ಕಡೆ 10,000, 20,000, 50,000 ಕೊಟ್ಟು ಕಲ್ತಿರ್ತೀರ, ಆದರೂ ನೀವು ಒಳ್ಳೆ ಟ್ರೇಡರ್ ಆಗಿರಲ್ಲ. ಬಟ್ ನನ್ನ ಗ್ಯಾರಂಟಿ, ನೀವು ₹1 ಸಹ ಕೊಡೋಕೆ ಹೋಗಬೇಡಿ ಸದ್ಯಕ್ಕೆ. ನಮ್ಮ ಲಿಂಕಿಂದ ಜಸ್ಟು ಈ ವಿಡಿಯೋ ಕೆಳಗಡೆ ಫೈರ್ಸ್ ಅಕೌಂಟ್ ಇದೆ, ಫೈರ್ಸ್ ಅಕೌಂಟ್ ಓಪನ್ ಮಾಡಿ. ಈಗಾಗಲೇ ಆಲ್ರೆಡಿ ನಮ್ಮ ಅಕೌಂಟ್ ಲಿಂಕಿಂದ ಫೈರ್ಸ್ ಅಕೌಂಟ್ ಓಪನ್ ಮಾಡಿದರೆ ಜಸ್ಟು ಒಂದು ಟ್ರೇಡ್ ಮಾಡಿಬಿಟ್ಟು ಈ ವೀಕಲ್ಲಿ ಎನಿ ಟೈಮ್ ಯಾವಾಗ ವಿಡಿಯೋ ನೋಡ್ತೀರೋ ಅವಾಗ ಕ್ಲೈಂಟ್ ಐ ಡಿ ಹಾಗೂ ಒಂದು ಟ್ರೇಡ್ ಮಾಡಿರೋ ಸ್ಕ್ರೀನ್ಶಾಟ್ ಕಳಿಸಿ ಸಾಕು. ಫ್ರೀಯಾಗಿ ನಿಮಗೆ ಸ್ಟ್ರಾಟಜಿ ಕೊಡ್ತೀನಿ, ಫ್ರೀಯಾಗಿ. ಇದ್ರ ವ್ಯಾಲ್ಯೂ 9555. ನಾನು ಹೇಳ್ತಿದ್ದೀನಿ, 10 ಟ್ರೇಡ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂದರೆ ₹1 ಸಹ ಕೊಡೋಕೆ ಹೋಗ್ಬೇಡಿ. ಇಲ್ಲಿ 10 ಟ್ರೇಡ್ ಮಾಡಿ ಪ್ರಾಫಿಟಬಲ್ ಆದರೆ ಮಾತ್ರ ನಿಮ್ಗೆ ಇಷ್ಟ ಆದರೆ ಎಷ್ಟಾದರೂ ಕೊಡಿ. 1,000ದಿಂದ 9555ವರೆಗೂ ಕೊಡ್ಬೋದು, ಅದು ನಿಮ್ಮ ಇಷ್ಟ. ಪೇ ಮಾಡಿ ಬಿಡಿ, ಅದು ನಿಮ್ಮ ಇಷ್ಟ. ನಿಮಗೆ ಓಕೆ, ಇವರಿಂದ ನಾನು ಒಂದು ಎಕ್ಸಾಂಪಲು ನಾನು ಯಾವಾಗ ಹೇಳೋದು ಒಂದೇ, ಯಾವತ್ತೂ ಸಹ ಮೀನು ಕೊಡೋಕೆ ಹೋಗ್ಬೇಡಿ, ಮೀನು ಹಿಡಿಯೋದನ್ನ ಕಲಿಸಿ. ಊಟ ಕೊಡೋಕೆ ಹೋಗ್ಬೇಡಿ ಅವರಿಗೆ, ಅದನ್ನ ಗಳಿಸೋದು ಹೇಗೆ, ವ್ಯವಸಾಯ ಮಾಡೋದು ಹೇಗೆ, ಅರ್ನಿಂಗ್ ಮಾಡೋದು ಹೇಗೆ ಅಂತ ಕಲಿಸಿ ಅಂತ. ಭಿಕ್ಷೆ ಕೊಡೋಕೆ ಹೋಗ್ಬೇಡಿ, ಅವರಿಗೊಂದು ವ್ಯವಸಾಯ ಮಾಡೋದು ಯಾವ ರೀತಿ, ಅರ್ನಿಂಗ್ ಮಾಡೋದು ಯಾವ ರೀತಿ ಅಂತ ಕಲಿಸಿದ್ರೆ ಅವನು ಇಂಡಿಪೆಂಡೆಂಟಾಗಿ ತನ್ನ ಇಷ್ಟಕ್ಕೆ ತಕ್ಕಂಗೆ, ತನ್ನ ಶ್ರಮಕ್ಕೆ ತಕ್ಕಂಗೆ ಅವನು ದುಡಿತಾನೆ ಅಲ್ವಾ? ಸೊ ನೀವಿಲ್ಲಿ ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ, ಡೆಫಿನೆಟ್ಲಿ ನೀವಿಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಬಟ್ ನಾನು ಹೇಳೋದಿಷ್ಟೇ, ನಾನು ಹೇಳಿದ ಒಂದು ಸ್ಟ್ರಾಟಜಿ ಪ್ರಕಾರ ಈ ಒಂದು ಸ್ಟ್ರಾಟಜಿ ನಾನು ಏನು ಕೊಡ್ತೀನಿ, 10 ಟ್ರೇಡ್ ತೊಗೊಳ್ಳಿ. ರಿಯಲ್ ಆದರೂ ಮಾಡಿ, ಪೇಪರ್ ಟ್ರೇಡ್ ಆದರೂ ಮಾಡಿ, ನಿಮ್ಮ ಇಷ್ಟ. ಫಸ್ಟ್ ಬೇಕಾದ್ರೆ 10 ಟ್ರೇಡು ನಾನು ಕೊಟ್ಟಿದ್ದ ಪ್ರಕಾರ ಬರೀ ಪೇಪರ್ ಟ್ರೇಡ್ ಮಾಡಿ.
ಇಲ್ಲ ಕಡಿಮೆ ಲಾಟಲ್ಲಿ ಬೇಕಾದ್ರೆ ಕಡಿಮೆ ಪ್ರೀಮಿಯಮ್ದು 10 ಟ್ರೇಡ್ ಮಾಡಿ ಮಿನಿಮಮ್ 2 ಸಲ ಪ್ರಾಫಿಟ್ ಆದರೆ ಸಾಕು. ಸೊ ನೀವು ಯೂಸಲಿ ನೀವು ಅಂದ್ಕೊಂಡಿರ್ತೀರ 10ರಲ್ಲಿ ನಾನು 7-8 ಸಲ ಪ್ರಾಫಿಟ್ ಆಗ್ತೀನಿ, ಆದರೂ ನಾನು ಪ್ರಾಫಿಟಬಲ್ ಇಲ್ಲ ಅಂತ. ಬಟ್ ಈ ಸ್ಟ್ರಾಟಜಿ ನೋಡಿ ಆಮೇಲೆ ನನಗೆ ಹೇಳಿ. ಓಕೆ, ಸೊ ಯಾರ್ಯಾರು ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತಾರೆ ಅಥವಾ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ತಾರೆ ಅವ್ರೆಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ನಾನು ಹೇಳ್ತಿರೋದಿಷ್ಟೇ, ಆ್ಯಸ್ ಸಿಂಪಲ್ ಆಸ್ ದಟ್. ಈ ಸ್ಟ್ರಾಟಜಿನ ಫಾಲೋ ಮಾಡಿ ಮಿನಿಮಮ್ 10 ಟ್ರೇಡ್ ಆದಮೇಲೆ ನನಗೆ ಹೇಳಿ, ಹೌದು ಇದು ನಾನು ಇವಾಗ ಇಷ್ಟು ವರ್ಷ ಕಷ್ಟಪಟ್ಟೆ ಬಟ್ ಇದೊಂದೇ ನನಗೆ ಪ್ರಾಫಿಟಬಲ್ ಮಾಡ್ತು ಅಂತ ನೀವೇ ಹೇಳ್ತೀರಾ. ನಿಮಗೆ ಇಷ್ಟ ಆದರೆ ಮಾತ್ರ ಪೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ದುಡ್ಡು ಕೂಡ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳ್ತಿದ್ದಿಲ್ಲ. ಇದ್ರ ವ್ಯಾಲ್ಯೂ ಬಂದುಬಿಟ್ಟು 9555. ನಿಮಗೆ ಇದರಲ್ಲಿ 10 ಟ್ರೇಡ್ ಆದಮೇಲೆ ಅಥವಾ 20 ಟ್ರೇಡ್ ಆದಮೇಲೆ ನಿಮಗೆ ಇಷ್ಟ ಆಗಿದೆ, 1 ಮಂತ್ ಆದಮೇಲೆ 2 ಮಂತ್ಸ್ ಆದಮೇಲೆ, ಹೌದು ನಾನು ಅರ್ನ್ಮನಿ ಬ್ರೋಯಿಂದ ಕಲ್ತಿದ್ದೀನಿ, ರಿಯಲ್ ಟ್ರೇಡಿಂಗ್ ಕಲ್ತಿದ್ದೀನಿ ಅಂತ ಅನಿಸಿದರೆ ಮಾತ್ರ ಪೇ ಮಾಡಿ. ಇಲ್ಲಾಂದರೆ ₹1 ಸಹ ಪೇ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಆದಷ್ಟು ಬೇಗ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫೈರ್ಸ್ ಲಿಂಕ್ ಇದೆ. ಅಥವಾ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ತೀರಿ ಅಂದರೆ ಕಡಿಮೆ ಬಜೆಟ್ ಇದ್ದರೆ 24 hours ನೈಟ್ ಫ್ರೀ ಇರ್ತೀನಿ, ಡೇ ಟೈಮ್ ಫ್ರೀ ಇರಲ್ಲ ಅಂದರೆ ಕ್ರಿಪ್ಟೋ ಟ್ರೇಡ್ ಮಾಡಿ, ಯಾವುದಾದ್ರೂ ನಿಮ್ಮ ಇಷ್ಟ. ಬಟ್ 10 ಟ್ರೇಡ್ ಆದಮೇಲೆ ನೀವೇ ಹೇಳ್ತೀರಾ, ಹೌದು ಇದು ಬೆಸ್ಟ್ ಸ್ಟ್ರಾಟಜಿ, ನನಗೆ ಫೈನಲಿ ನೀವು ಪ್ರಾಫಿಟಬಲ್ ಆಗ್ತಿದ್ದೀರಾ ಅಂತ ನೀವೇ ಹೇಳ್ತೀರಾ, ನಾನು ಹೇಳಲ್ಲ. ಓಕೆ, ಬೇಕಾದ್ರೆ ರಿಯಲ್ ಮಾಡಬೇಡಿ, ಪೇಪರ್ ಟ್ರೇಡೇ ಮಾಡಿ, 10 ಟ್ರೇಡ್ ಮಾಡಿ ಮಿನಿಮಮ್ ನಾನು ಹೇಳಿದ ಥರ. ಓಕೆ, ಸೊ ಯಾರ್ಯಾರು ಸ್ಟ್ರಾಟಜಿ ಸಿಕ್ಕಿಲ್ಲ, ಆಲ್ರೆಡಿ ಡೆಲ್ಟಾ ಎಕ್ಸ್ಚೇಂಜ್ ಓಪನ್ ಮಾಡಿಬಿಟ್ಟು ಅವರು ಮತ್ತೊಂದು ಸಲ ಮೇಲ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಕಳಿಸ್ತೀನಿ. ಆಲ್ರೆಡಿ ಎಲ್ರಿಗೂ ಮೇಲ್ ಮಾಡಿದ್ದೀನಿ. ಹಾಗೆ ಈ ಹೊಸ ಸ್ಟ್ರಾಟಜಿ ಯಾರ್ಯಾರು ಆಲ್ರೆಡಿ ಫೈರ್ಸ್ ಅಕೌಂಟ್ ಓಪನ್ ಮಾಡಿದರೂ ಸಹ ನಮ್ಮ ಅಂಡರಲ್ಲಿ ಫ್ರೀಯಾಗಿ ಸಿಗುತ್ತೆ. ನೀವು 10 ಟ್ರೇಡ್ ಆದಮೇಲೆ ನೀವು ಹೌದು ನೀವು ಪ್ರಾಫಿಟಬಲ್ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಇದೇ ವಿಡಿಯೋ ಕೆಳಗಡೆ UPI ID ಇರುತ್ತೆ. ಆ UPI IDಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೇ ಮಾಡಿಬಿಟ್ಟು ಇಮೇಲ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.